ಯಾರನ್ನು ಸುಮ್ಮನೆ ಬಿಡಲ್ಲ ಈ ಸರ್ಕಾರ. ಬೆಂಗಳೂರಿನ ಪಿಜಿ ಮಾಲೀಕರೇ ಎಚ್ಚರ ಎಚ್ಚರ. ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಈ ಸರ್ಕಾರ. ಬೆಂಗಳೂರಿನ ಪಿಜಿ ಮಾಲೀಕರೇ ಎಚ್ಚರ. ನಾಳೆಯಿಂದ ಬೆಂಗಳೂರಿನಲ್ಲಿ ಪಿಜಿಗಳ ಮೇಲೆ ರೇಡ್ ಆಗತ್ತೆ. ಕಸ, ಕರೆಂಟ್, ಖಾಲಿ ಸೈಟ್, ಫುಟ್ಪಾತ್ ಎಲ್ಲ ಆಯ್ತು. ಈಗ ಪಿಜಿಗಳ ಸರದಿ. ಈಗ ಪೇಯಿಂಗ್ ಗೆಸ್ಟ್ಗಳ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಿಜಿಗಳಿಗೆ ಬಿಸಿ ಮುಟ್ಟಿಸುವುದಕ್ಕೆ ಸರ್ಕಾರ ತಯಾರಿಯನ್ನ ನಡೆಸುತ್ತಿದೆ. ಈಗಾಗಲೇ ಪಿಜಿ ಹಾಗೂ ಹಾಸ್ಟೆಲ್ಗಳ ತಪಾಸಣೆಗೆ ಜಂಟಿ ತಂಡ ರಚನೆಯಾಗಿದೆ. ನಗರ ಯೋಜನೆ ಉಪನಿರ್ದೇಶಕರು, ಕಾರ್ಯಪಾಲಕ ಅಭಿಯಂತರರು ಜೊತೆಗೆ ಆರೋಗ್ಯ ವೈದ್ಯಾಧಿಕಾರಿ ಹಾಗೂ ಎಇಇ ಒಳಗೊಂಡ ಜಂಟಿ ತಂಡ ರಚನೆಯಾಗಿದೆ. ಪಿಜಿಗಳ ಮೇಲೆ ಕಾರ್ಯಚಟುವಟಿಕೆ ಕುರಿತು ಪ್ರತ್ಯೇಕವಾಗಿ ಪರಿಶೀಲನೆಯನ್ನ ನಡೆಸೋದಕ್ಕೆ ತಂಡ ರಚನೆಯಾಗಿದೆ. ನಿಯಮಗಳನ್ನು ಉಲ್ಲಂಘಿಸಿದರೆ ನಿಯಮಗಳ ಉಲ್ಲಂಘನೆಗಳನ್ನು ದಾಖಲಿಸಿ ಯಾರನ್ನೂ ಸುಮ್ಮನೆ ಬಿಡಲ್ಲ ಈ ಸರ್ಕಾರ. ಜಿಬಿಎ ವ್ಯಾಪ್ತಿಯಲ್ಲಿ ಪಿಜಿಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ಸರ್ಕಾರ ತಯಾರಿಯನ್ನ ನಡೆಸ್ತಾ ಇದೆ. ಪಿಜಿ ಮಾಲೀಕರು ಯಾರಿದ್ದೀರಿ, ಹಾಸ್ಟೆಲ್ ಮಾಲೀಕರು ಯಾರಿದ್ದೀರಿ, ಗಮನವಿಟ್ಟು ನೋಡಬೇಕಾದಂತ ಸುದ್ದಿ. ಕಸ, ಕರೆಂಟ್, ಖಾಲಿ ಸೈಟ್, ಫುಟ್ಪಾತ್ ಎಲ್ಲ ಮುಗೀತು. ಈಗ ಪಿಜಿಗಳ ಮೇಲೆ, ಹಾಸ್ಟೆಲ್ಗಳ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಿಜಿಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ತಯಾರಾಗಿದೆ ಸರ್ಕಾರದ ಟೀಮ್. ಪಿಜಿ ಹಾಗೂ ಹಾಸ್ಟೆಲ್ಗಳ ತಪಾಸಣೆಗೆ ಜಂಟಿ ತಂಡವನ್ನ ರಚನೆ ಮಾಡಿದ್ದಾರೆ. ನಗರ ಯೋಜನೆಯ ಉಪನಿರ್ದೇಶಕರು, ಕಾರ್ಯಪಾಲಕರು, ಅಭಿಯಂತರರು, ಆರೋಗ್ಯ ವೈದ್ಯಾಧಿಕಾರಿ ಹಾಗೂ ಎಇಇ ಒಳಗೊಂಡಂತೆ ಜಂಟಿ ತಂಡ ರಚನೆಯಾಗಿದೆ. ಪಿಜಿಯಲ್ಲಿ ಆಹಾರ ವ್ಯವಸ್ಥೆ ಹೇಗಿದೆ, ಶುಚಿತ್ವ ಹೇಗಿದೆ, ಇದೆಲ್ಲದರ ಬಗ್ಗೆ ತನಿಖೆ ನಡೆಸೋದಕ್ಕೆ ತಂಡ ರಚನೆಯಾಗಿದೆ. ಬೆಂಗಳೂರಿನಲ್ಲಿ ಸಾಕಷ್ಟು ಪಿಜಿಗಳಿದ್ದಾವೆ. ಹೊರಗಿನಿಂದ ಬಂದವರು ಸ್ಟೇಯಿಂಗ್ ಇರೋದಕ್ಕೆ, ಜಾಬ್ ಮಾಡ್ತಿರೋರಿಗಾಗಿರ್ಬೋದು ಅಥವಾ ಸ್ಟೂಡೆಂಟ್ಗಳಿಗಾಗಿರ್ಬೋದು, ಸಾಕಷ್ಟು ನೂರಾರು ಪಿಜಿಗಳಿದ್ದಾವೆ ಬೆಂಗಳೂರಿನಲ್ಲಿ. ಹಾಸ್ಟೆಲ್ಗಳಿದ್ದಾವೆ. ಆ ಎಲ್ಲ ಪಿಜಿಗಳಿಗೆ, ಹಾಸ್ಟೆಲ್ಗಳಿಗೆ ಈಗ ತನಿಖೆ ಆರಂಭವಾಗ್ತಿದೆ. ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಮೊನ್ನೆ ಅಷ್ಟೇ ಫುಟ್ಪಾತ್ನಲ್ಲಿ, ಹೋಟೆಲ್ಗಳಲ್ಲಿ, ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳನ್ನೇ ಬಿಟ್ಟಿಲ್ಲ, ಎಲ್ಲವನ್ನ ರೇಡ್ ಮಾಡಿದ್ರು. ಅಲ್ಲಿ ಏನೇನಿದೆ ಮೈನಸ್ ಅನ್ನೋದನ್ನ ಜನಗಳಿಗೆ ತೋರಿಸಿದ್ರು, ಎಚ್ಚರಿಕೆಯನ್ನ ನೀಡಿದ್ರು. ಶುಚಿತ್ವ ಇರಲಿ, ಆಹಾರದ ಬಗ್ಗೆ ಅನ್ನುವಂತ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದ್ರು. ಇದೀಗ ಪಿಜಿಗಳ ಮೇಲೂ ಸಹ, ಹಾಸ್ಟೆಲ್, ಪಿಜಿ, ಪೇಯಿಂಗ್ ಗೆಸ್ಟ್ ಏನೇ ಇದ್ರೂ ನಿಮ್ಗೆಲ್ಲರಿಗೂ ಅದೇ ತರ ರೂಲ್ಸ್ ಬರ್ತಾ ಇದೆ. ಈಗ ಈಗಾಗಲೇ ಪಿಜಿ ಮತ್ತು ಹಾಸ್ಟೆಲ್ಗಳ ತಪಾಸಣೆಗೆ ಜಂಟಿ ತಂಡ ರಚನೆಯಾಗಿದೆ. ಇನ್ನೇನು ಪಿಜಿಯಲ್ಲಿ ಏನೇನು, ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಅನ್ನೋದನ್ನು ಕೂಡ ಹೊರಗೆ ತರ್ತಾರೆ ಅವರು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜನಾ. ಬೆಂಗಳೂರಿನಲ್ಲಿ ಸಾಕಷ್ಟು ಪಿಜಿಗಳಿದ್ದಾವೆ, ಪೇಯಿಂಗ್ ಗೆಸ್ಟ್ ಅಂಡ್ ಹಾಸ್ಟೆಲ್ಗಳಿದ್ದಾವೆ. ಈಗ ಅಲ್ಲಿ ಕೂಡ ತಪಾಸಣೆಯನ್ನ ನಡೆಸೋದಕ್ಕೆ ರೆಡಿ ಆಗಿದೆ ತಂಡ. ಏನೆಲ್ಲ ಅಪ್ಡೇಟ್ ಇದೆ ಸಂಜನಾ? ಎಸ್ ರಾಶಿಕಾ, ಈಗಾಗಲೇ ಪಿಜಿಗಳ ತಪಾಸಣೆ ಆರೋಗ್ಯ ಅಧಿಕಾರಿ ಆಗಿರ್ಬೋದು ಅಥವಾ ಸಹಾಯಕ ಕಾರ್ಯಕಲ್ಪ ಅಭಿಯಂತರ ಒಳಗೊಂಡ ಒಂದು ಜಂಟಿ ತಂಡವನ್ನು ರಚನೆ ಆಗಿರುವಂತಹದ್ದು. ಪಿಜಿಗಳ ಕಾರ್ಯಚಟುವಟಿಕೆ ಕುರಿತು ಪ್ರತ್ಯೇಕವಾಗಿ ಪರಿಶೀಲನೆ ನಡೆಸಿ ನಿಯಮ ಉಲ್ಲಂಘನೆ ಯಾರು ಮಾಡ್ತಾರೆ ಅವ್ರ ವಿರುದ್ಧ ದಾಖಲಿಸಿ ಹಾಗೆ ಅಗತ್ಯ ಇರುವ ಕಡೆ ನಿಯಮಾನುಸಾರವಾಗಿ ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಸೂಚನೆ ನೀಡುವಂತದ್ದು. ಹಾಗೆ ಒಟ್ಟಿನಲ್ಲಿ ಯಾವೆಲ್ಲ ಜಿಬಿಎ ವ್ಯಾಪ್ತಿಯಲ್ಲಿ ಬರುವಂತಹ ಪಿಜಿಗಳಾಗಿರ್ಬಹುದು ಅಥವಾ ಹಾಸ್ಟೆಲ್ಗಳಾಗಿರ್ಬಹುದು ಅವುಗಳಿಗೆ ಬಿಸಿ ಮುಟ್ಟಿಸಲು ತಯಾರಿ ನಡೆಸಿದೆ ಅಂತಾನೆ ಹೇಳ್ಬೋದು ರಾಶಿಕಾ. ಓಕೆ ಸಂಜನಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.
ಎಸ್, ಇದೀಗ ಬೆಂಗಳೂರಿನಲ್ಲಿ ಪೇಯಿಂಗ್ ಗೆಸ್ಟ್ ಹಾಗೂ ಹಾಸ್ಟೆಲ್ಗಳ ಮೇಲೆ ರೇಡ್ ಆಗಲಿದೆ. ಅಲ್ಲಿನ ಶುಚಿತ್ವ, ಆಹಾರ ಇವೆಲ್ಲವನ್ನ ಚೆಕ್ ಮಾಡೋದಕ್ಕೆ ತಂಡ ರೆಡಿ ಆಗಿದೆ.